ಉತ್ತರ ಕರ್ನಾಟಕದಲ್ಲಿ ಭೀಮಿಯ ಪ್ರವಾಹದ ಅಬ್ಬರಕ್ಕೆ ಊರುಗಳು ಮುಳುಗಿವೆ, ಬೆಳೆಗಳು ನಾಶವಾಗಿವೆ, ಕಾಳಜಿ ಕೇಂದ್ರಗಳಲ್ಲಿ ಜನರ ಬದುಕಿನ ಬಂಡಿ ಎಳೆಯಲಾಗ್ತಾ ಇದೆ. ಹಾಗಿದ್ರೆ ಭೀಮೆಯ ಆರ್ಭಟ ಹೇಗಿದೆ ನೋಡಿ. ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆ ಮತ್ತೆ ಭೀಮಾ ನದಿಯ ಪ್ರವಾಹದಿಂದ ರೈತರ ಬೆಳೆ ಅಷ್ಟೇ ಕೊಚ್ಕೊಂಡು ಹೋಗಿಲ್ಲ, ಬದಲಾಗಿ ರೈತರ ಬದುಕೆ ಕೊಚ್ಕೊಂಡು ಹೋಗಿರುವಂತ ಒಂದಷ್ಟು ನಿದರ್ಶನಗಳು ಕೂಡ ನಡೆದಿರುವಂತದ್ದು. ಏನು ಭೀಮಾ ನದಿಗೆ ಅಪಾರ ಪ್ರಮಾಣದಿಂದ ನೀರು ಬಿಟ್ಟಿರೋ ಪರಿಣಾಮವಾಗಿ ಏನು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಕೇಡಗಿ ಗ್ರಾಮದಲ್ಲಿ ಸುಮಾರು ಅಂತಲೂ ಹೆಚ್ಚು ಮನೆಗಳು ಜಲಾವೃತವಾಗಿರ್ತಕ್ಕಂಥದ್ದು. ಭೀಮೆ ಹೊಡೆತಕ್ಕೆ ಬೆಚ್ಚಿ ಬಿದ್ದ ಬಿಸಿಲೂರು, ಬೆಳೆ ಕಳೆದುಕೊಂಡು ಕಂಗಾಲಾದ ಬೆಳೆಗಾರರು, ಉತ್ತರ ಕರ್ನಾಟಕದಲ್ಲಿ ಭೀಮೆ ಅಬ್ಬರ ಜೋರಾಗಿದೆ. ಜಮೀನುಗಳನ್ನ ಪ್ರವಾಹದ ನೀರು ಆವರಿಸಿಕೊಂಡಿದೆ, ರೈತರಿಗೆ ನಷ್ಟದ ಬರೆ ಎಳೆದಿದ್ದಾನೆ. ಭೀಮೆ ಪ್ರವಾಹದ ಹೊಡೆತಕ್ಕೆ ಕಲಬುರಗಿ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಹಾಗರಗುಂಡಿ ಗ್ರಾಮದಲ್ಲಿ 100 ಎಕರೆಯಲ್ಲಿ ಬೆಳೆದಿದ್ದ ಹತ್ತಿ ಸಂಪೂರ್ಣ ನಾಶವಾಗಿದೆ. ಏನು ಹಾಗರಗುಂಡಿ ಗ್ರಾಮದಲ್ಲಿರುವಂಥ ಹತ್ತಿ, ಕಬ್ಬು ಸೇರಿದಂತೆ ಚೆಂಡು ಹೂವು, ನಾನಾ ಬೆಳೆಗಳು ಸಂಪೂರ್ಣವಾಗಿ ಭೀಮಾ ನದಿಯ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಸದ್ಯ ನಾನೀಗ ಹತ್ತಿ ಹೊಲದಲ್ಲಿರುವಂಥದ್ದು. ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ 15ರಿಂದ 20 ದಿನಗಳಲ್ಲಿ ಈ ಒಂದು ಹತ್ತಿ ಏನಿದೆ ಅದು ಹೂವು ಬಿಟ್ಟು ಇದೀಗ ಏನು ಅದು ರೈತರ ಕೈಗೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆ ಎಲ್ಲ ಬೆಳೆ ಸಂಪೂರ್ಣವಾಗಿ ಕಪ್ಪೊಡೆದು ಹಾಳಾಗಿರುವಂಥ ದೃಶ್ಯಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಸಾಕಷ್ಟು ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತ ಹಿನ್ನೆಲೆಯಲ್ಲಿ ನನಗೆ ಆತ್ಮಹತ್ಯೆ ಒಂದೇ ದಾರಿ, ರೈತ ಕಣ್ಣೀರು. ಮಳೆ ಹಾಗೂ ಪ್ರವಾಹದ ಹೊಡೆತಕ್ಕೆ ಹತ್ತಿ ಬೆಳೆ ಸಂಪೂರ್ಣ ನಾಶ ಆಗಿದ್ರೂ ಬ್ಯಾಂಕ್ ಸಿಬ್ಬಂದಿ ಸಾಲ ಮರುಪಾವತಿಸುವಂತೆ ಕಿರುಕುಳ ನೀಡುತ್ತಿದ್ದಾರೆ. ಸರ್ಕಾರದ ಪರಿಹಾರ ಯಾವುದಕ್ಕೂ ಸರಿಯಾಗಲ್ಲ, ನಮಗೆ ಆತ್ಮಹತ್ಯೆ ಒಂದೇ ದಾರಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದು ಏನು ಎದಕ್ಕೆ ಬರ್ತಾರೆ? ಇನ್ನು ಒಂದು ತಿಂಗಳದಲ್ಲಿ ನನಗೆ ರೊಕ್ಕ ಬರ್ತೀವಿ. ಲೇಜಿಗೆ ಹೊಲ ಹಾಕೊಂಡೀನಿ, ಸಾಲ ಮಾಡೀನಿ. ಆ ಬ್ಯಾಂಕಿನ ಪರಿಹಾರ ಬಂದು ಅವ್ರು ನಾನು ಬ್ಯಾಂಕಿನ ಸಾಲ ಕಟ್ಕೋದ್ನಲ್ಲಕತ್ತಾರ, ಬ್ಯಾಂಕಿನ ರೊಕ್ಕ ಕೊಡಲ್ಲ. ಇದು ಸರ್ಕಾರ ನಮ್ಗೆ ಏನು ಉಪಯೋಗನೇ ಇಲ್ರಿ. ಇದು ನಾವು ಸೀದಾ ಎಣ್ಣೆ ಕುಡಿಬೇಕು ಅಂದ್ರೆ ಇಲ್ಲಿ ಊರ್ಲಾಕ್ ಹೋಗ್ಬೇಕು. ಎಕರೆಗೆ ನಮ್ಮದು 20-25 ಸಾವಿರ ಖರ್ಚು ಬಂದ್ರಿ. ಯಾಕೆ ಲೀಜಿಗೆ ಹೊಲ ಹಾಕೊಂಡಿರಿ ನಾವು. ಅಫ್ಜಲಾಪುರ ತಾಲೂಕಿನಲ್ಲಿ ಪ್ರವಾಹದ ಕಾರ್ಮೋಡ. ಅಫ್ಜಲಾಪುರ ತಾಲೂಕಿನ ಸೊನ್ನ ಬ್ಯಾರೇಜ್ನಿಂದ ಭೀಮೆಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಮತ್ತೆ ಪ್ರವಾಹದ ಕಾರ್ಮೋಡ ಆವರಿಸಿದೆ. ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಕೇಡಗಿ ಗ್ರಾಮವನ್ನ ಆವರಿಸಿದ ಭೀಮೆ ಪ್ರವಾಹ. ಭೀಮೆ ಆರ್ಭಟಕ್ಕೆ ವಿಜಯಪುರ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಇಂಡಿ ತಾಲೂಕಿನ ಕೇಡಗಿ ಗ್ರಾಮದಲ್ಲಿ ಮನೆಗಳಿಗೆ ಪ್ರವಾಹದ ನೀರು ನುಗ್ಗಿದೆ, ಅಂಗಡಿ ಮುಂಗಟ್ಟುಗಳು ಮುಳುಗಿವೆ. ನಾಡಹಬ್ಬದ ಸಂಭ್ರಮದಲ್ಲಿದ್ದ ಜನರ ಕಣ್ಣಲ್ಲಿ ಭೀಮೆ ಪ್ರವಾಹ ನೀರು ತರಿಸಿದೆ. ಸಂಪೂರ್ಣವಾಗಿ ಏನು ನದಿ ಪಕ್ಕದಲ್ಲಿ ಇರ್ತಕ್ಕಂಥ ಅಂಗಡಿಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಹನುಮಾನ್ ಮಂದಿರ ಅಲ್ಲದೆ ಮಠ ಕೂಡ ಒಂದು ಮುಳುಗಡೆ ಆಗಿರ್ತಕ್ಕಂಥದ್ದು. ಏನು ಇಲ್ಲಿ ನಾಡಿನಾದ್ಯಂತ ದಸರಾ ಸಂಭ್ರಮದಲ್ಲಿದ್ದರೆ, ಆದರೆ ಕೇಡಗಿ ಗ್ರಾಮಸ್ಥರು ಜಲಕಂಟಕದಿಂದ ಆತಂಕದಲ್ಲಿದ್ದಾರೆ ಅಂತ ಹೇಳ್ಬೋದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉತ್ತರ ಕರ್ನಾಟಕದಲ್ಲಿ ಭೀಮಿಯ ಪ್ರವಾಹದ ಅಬ್ಬರಕ್ಕೆ ಊರುಗಳು ಮುಳುಗಿವೆ, ಬೆಳೆಗಳು ನಾಶವಾಗಿವೆ, ಕಾಳಜಿ ಕೇಂದ್ರಗಳಲ್ಲಿ ಜನರ ಬದುಕಿನ ಬಂಡಿ ಎಳೆಯಲಾಗ್ತಾ ಇದೆ. ಹಾಗಿದ್ರೆ ಭೀಮೆಯ ಆರ್ಭಟ ಹೇಗಿದೆ ನೋಡಿ. ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆ ಮತ್ತೆ ಭೀಮಾ ನದಿಯ ಪ್ರವಾಹದಿಂದ ರೈತರ ಬೆಳೆ ಅಷ್ಟೇ ಕೊಚ್ಕೊಂಡು ಹೋಗಿಲ್ಲ, ಬದಲಾಗಿ ರೈತರ ಬದುಕೆ ಕೊಚ್ಕೊಂಡು ಹೋಗಿರುವಂತ ಒಂದಷ್ಟು ನಿದರ್ಶನಗಳು ಕೂಡ ನಡೆದಿರುವಂತದ್ದು. ಏನು ಭೀಮಾ ನದಿಗೆ ಅಪಾರ ಪ್ರಮಾಣದಿಂದ ನೀರು ಬಿಟ್ಟಿರೋ ಪರಿಣಾಮವಾಗಿ ಏನು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಕೇಡಗಿ ಗ್ರಾಮದಲ್ಲಿ ಸುಮಾರು ಅಂತಲೂ ಹೆಚ್ಚು ಮನೆಗಳು ಜಲಾವೃತವಾಗಿರ್ತಕ್ಕಂಥದ್ದು. ಭೀಮೆ ಹೊಡೆತಕ್ಕೆ ಬೆಚ್ಚಿ ಬಿದ್ದ ಬಿಸಿಲೂರು,
ಬೆಳೆ ಕಳೆದುಕೊಂಡು ಕಂಗಾಲಾದ ಬೆಳೆಗಾರರು. ಉತ್ತರ ಕರ್ನಾಟಕದಲ್ಲಿ ಭೀಮೆ ಅಬ್ಬರ ಜೋರಾಗಿದೆ. ಜಮೀನುಗಳನ್ನ ಪ್ರವಾಹದ ನೀರು ಆವರಿಸಿಕೊಂಡಿದೆ. ರೈತರಿಗೆ ನಷ್ಟದ ಬರೆ ಎಳೆದಿದ್ದಾನೆ. ಭೀಮೆ ಪ್ರವಾಹದ ಹೊಡೆತಕ್ಕೆ ಕಲಬುರಗಿ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಹಾಗರಗುಂಡಿ ಗ್ರಾಮದಲ್ಲಿ 100 ಎಕರೆಯಲ್ಲಿ ಬೆಳೆದಿದ್ದ ಹತ್ತಿ ಸಂಪೂರ್ಣ ನಾಶವಾಗಿದೆ. ಏನು ಹಾಗರಗುಂಡಿ ಗ್ರಾಮದಲ್ಲಿರುವಂಥ ಹತ್ತಿ, ಕಬ್ಬು ಸೇರಿದಂತೆ ಚೆಂಡು ಹೂವು, ನಾನಾ ಬೆಳೆಗಳು ಸಂಪೂರ್ಣವಾಗಿ ಭೀಮಾ ನದಿಯ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಸದ್ಯ ನಾನೀಗ ಹತ್ತಿ ಹೊಲದಲ್ಲಿರುವಂಥದ್ದು. ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ 15ರಿಂದ 20 ದಿನಗಳಲ್ಲಿ ಈ ಒಂದು ಹತ್ತಿ ಏನಿದೆ ಅದು ಹೂವು ಬಿಟ್ಟು ಇದೀಗ ಏನು ಅದು ರೈತರ ಕೈಗೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆ ಎಲ್ಲ ಬೆಳೆ ಸಂಪೂರ್ಣವಾಗಿ ಕಪ್ಪೊಡೆದು ಹಾಳಾಗಿರುವಂಥ ದೃಶ್ಯಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಸಾಕಷ್ಟು ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತ ಹಿನ್ನೆಲೆಯಲ್ಲಿ ನನಗೆ ಆತ್ಮಹತ್ಯೆ ಒಂದೇ ದಾರಿ, ರೈತ ಕಣ್ಣೀರು. ನಾವು ಸೀದಾ ಎಣ್ಣೆ ಕುಡಿಬೇಕು ಅಂದ್ರೆ ಇಲ್ಲಿ ಉರ್ಲಾಕ್ ಹೋಗ್ಬೇಕು. ಮಳೆ ಹಾಗೂ ಪ್ರವಾಹದ ಹೊಡೆತಕ್ಕೆ ಹತ್ತಿ ಬೆಳೆ ಸಂಪೂರ್ಣ ನಾಶ ಆಗಿದ್ರೂ ಬ್ಯಾಂಕ್ ಸಿಬ್ಬಂದಿ ಸಾಲ ಮರುಪಾವತಿಸುವಂತೆ ಕಿರುಕುಳ ನೀಡುತ್ತಿದ್ದಾರೆ. ಸರ್ಕಾರದ ಪರಿಹಾರ ಯಾವುದಕ್ಕೂ ಸರಿಯಾಗಲ್ಲ. ನಮಗೆ ಆತ್ಮಹತ್ಯೆ ಒಂದೇ ದಾರಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದು ಏನು ಎದಕ್ಕೆ ಬರ್ತಾರಿ? ಇನ್ನು ಒಂದು ತಿಂಗಳದಾಗ ನನಗೆ ರೊಕ್ಕ ಬರ್ತೀರಿ. ಲೇಜಿಗೆ ಹೊಲ ಹಾಕೊಂಡೀನಿ, ಸಾಲ ಮಾಡೀನಿ. ಆ ಬ್ಯಾಂಕಿನ ಪರಿಹಾರ ಬಂದು ಅವ್ರು ನಾನು ಬ್ಯಾಂಕಿನ ಸಾಲ ಕಟ್ಕೋದ್ನೆಲ್ಲಕತ್ತಾರ, ಬ್ಯಾಂಕಿನ ರೊಕ್ಕ ಕೊಡಲ್ಲ ಯಾರ. ಇದು ಸರ್ಕಾರ ನಮ್ಗೆ ಏನು ಉಪಯೋಗನೇ ಇಲ್ರಿ. ಇದು ನಾವು ಸೀದಾ ಎಣ್ಣೆ ಕುಡಿಬೇಕು ಅಂದ್ರೆ ಇಲ್ಲಿ ಉರ್ಲಾಕ್ ಹೋಗ್ಬೇಕು. ಎಕರೆಗೆ ನಮ್ಮದು 20-25 ಸಾವಿರ ಖರ್ಚು ಬಂದ್ರಿ. ಯಾಕೆ ಲೀಜಿಗೆ ಹೊಲ ಹಾಕೊಂಡಿರಿ ನಾವು. ಅಫ್ಜಲಾಪುರ ತಾಲೂಕಿನಲ್ಲಿ ಪ್ರವಾಹದ ಕಾರ್ಮೋಡ. ಅಫ್ಜಲಾಪುರ ತಾಲೂಕಿನ ಸೊನ್ನಾ ಬ್ಯಾರೇಜ್ನಿಂದ ಭೀಮಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಮತ್ತೆ ಪ್ರವಾಹದ ಕಾರ್ಮೋಡ ಆವರಿಸಿದೆ. ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಕೇಡಗಿ ಗ್ರಾಮವನ್ನ ಆವರಿಸಿದ ಭೀಮೆ ಪ್ರವಾಹ. ಭೀಮೆ ಆರ್ಭಟಕ್ಕೆ ವಿಜಯಪುರ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಇಂಡಿ ತಾಲೂಕಿನ ಕೇಡಗಿ ಗ್ರಾಮದಲ್ಲಿ ಮನೆಗಳಿಗೆ ಪ್ರವಾಹದ ನೀರು ನುಗ್ಗಿದೆ. ಅಂಗಡಿ ಮುಂಗಟ್ಟುಗಳು ಮುಳುಗಿವೆ. ನಾಡಹಬ್ಬದ ಸಂಭ್ರಮದಲ್ಲಿದ್ದ ಜನರ ಕಣ್ಣಲ್ಲಿ ಭೀಮೆ ಪ್ರವಾಹ ನೀರು ತರಿಸಿದೆ. ಸಂಪೂರ್ಣವಾಗಿ ಏನು ನದಿ ಪಕ್ಕದಲ್ಲಿ ಇರ್ತಕ್ಕಂಥ ಅಂಗಡಿಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಹನುಮಾನ್ ಮಂದಿರ ಅಲ್ಲದೆ ಮಠ ಕೂಡ ಒಂದು ಮುಳುಗಡೆ ಆಗಿರ್ತಕ್ಕಂಥದ್ದು. ಏನು ಇಲ್ಲಿ ನಾಡಿನಾದ್ಯಂತ ದಸರಾ ಸಂಭ್ರಮದಲ್ಲಿದ್ದರೆ, ಆದರೆ ಕೇಡಗಿ ಗ್ರಾಮಸ್ಥರು ಜಲಕಂಟಕದಿಂದ ಆತಂಕದಲ್ಲಿದ್ದಾರೆ ಅಂತ ಹೇಳ್ಬೋದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.